ಡಾಕ್ಟರ್ ಸುನೀಲ್ ಅವರೇ, ನಾವು ಇಂಡಿಯನ್ಸ್ ಹೆಂಗೆ ಅಂದರೆ ಜ್ವರದ ಸಿಂಪ್ಟಮ್ಸ್ ಬಂತ ಕಷಾಯ ಕುಡಿತಾರು ಹಿಂಗೆ ಮೆಡಿಕಲ್ ಓಡೋಗಿ ಒಂದು ಡೋಲೋ 650 ಮಾತ್ರೆನೋ ತಲೆನೋವಿಗೆ ಸಾರಡೋನೋ ಮತ್ತೊಂದೋ ಏನೋ ತಗೊಂಡ್ಬಂದ್ಬಿಡ್ತೀನಿ ಅಂತ ಸೆಲ್ಫ್ ಮೆಡಿಕೇಶನಲ್ಲಿ ನಾವು ಪಂಟ್ರು ಧೀರು ನಾವು ಅದೆಷ್ಟು ಡ್ಯಾಮೇಜ್ ಮಾಡ್ತಾ ಇದೆ ಯಾರಿಗೂ ಗೊತ್ತಿಲ್ಲ. ಬಟ್ ಕರೋನಾಗೆ ಮೆಡಿಕೇಶನ್ಸ್ ಬೇರೆ ಇದೆ. ಯಾರೂ ಡೋಲೋ 650 ಮಾತ್ರೆನೋ ಇನ್ನೊಂದು ಮಾತ್ರೆನೋ ಕೊಡ್ತಾ ಇರಲಿಲ್ಲ. ಸಾರಿ, ಆ್ಯಕ್ಚುಲಿ ಯಾವುದೋ ಒಂದು ಪರ್ಟಿಕ್ಯುಲರ್ ಬ್ರ್ಯಾಂಡ್ ಹೇಳ್ಬಾರ್ದು. ಇಂಥದ್ದು ನಾವು ಒಂದು 100 ಮೆಡಿಕಲಿಗೆ ಹೋಗ್ತೀವಿ, ಸ್ವಲ್ಪ ತಲೆನೋವ್ತಾ ಇದೆ ಒಂದು ಮಾತ್ರೆ ಕೊಡಿ, ಜ್ವರ ಇದೆ ಕೆಮ್ಮಿದೆ ಎರಡಕ್ಕೂ ಸೇರಿಸಿ ಒಂದು ಮಾತ್ರೆ ಕೊಡಿ ಅಂತೀವಿ. ಆ ಮೆಡಿಕಲ್ ಒಂದು ತಲೆ ಕೆಡಿಸ್ಕೊಳ್ಳಲ್ಲ, ಯಾವುದೋ 2 ಸೀಟಲ್ಲಿ 2 ಮಾತ್ರೆ ಕೊಡ್ತಾರೆ, ನಾವು ಬೆಳಗ್ಗೆ ಸಂಜೆ ಒಂದು ತಿಂತೀವಿ. ಕೆಲವೊಬ್ರಿಗೆ ವಾಸಿ ಆಗುತ್ತೆ, ಕೆಲವೊಬ್ರಿಗೆ ವಾಸಿ ಆಗಲ್ಲ. ಬಟ್ ಕರೋನಾಗೂ ಬೇರೆ ಜ್ವರ ಬಂದಾಗ ತಗೊಳ್ಳುವ ಟ್ರೀಟ್ಮೆಂಟ್ಗೂ ವ್ಯತ್ಯಾಸ ಇದೆ ನಾವು ಆರಂಭದಲ್ಲಿ ನೋಡಿದಾಗ. ಸೊ ಏನು ಮಾಡಬೇಕು? ಜ್ವರ ಬಂದಾಗ ಅಥವಾ ಕರೋನಾದ ಸಿಂಪ್ಟಮ್ಸ್ ಬಂದಾಗ ಮನೆಯಲ್ಲೇ ಮೆಡಿಕೇಶನ್ಸ್ ಮಾಡ್ಕೋಬೇಕಾ, ಆಸ್ಪತ್ರೆಗೆ ಹೋಗ್ಬೇಕಾ? ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಮೆಡಿಕೇಶನ್ ತಗೊಳೋದು ತುಂಬ ಒಂದು ಏನದು ರಾಂಗ್ ಪದ್ಧತಿ ಅಂತ ಹೇಳ್ಬೋದು. ಈಗ ಹೊರದೇಶಗಳಲ್ಲಿ ನೋಡಿದಾಗ ಯಾವುದೇ ಒಂದು ಮಾತ್ರೆನೂ ಯಾರಿಗೂ ಕೊಡೋದಿಲ್ಲ ವಿತೌಟ್ ಪ್ರಿಸ್ಕ್ರಿಪ್ಷನ್. ಹಾಗಾಗಿ ನಾವು ನಮ್ಮ ದೇಶದಲ್ಲಿ ಏನಾಗಿದೆ ಅಂದ್ರೆ, ಈಗ ನಾವು ಬರೀ ಕರೋನಾ ಬಗ್ಗೆ ಮಾತಾಡ್ತಿಲ್ಲ, ಮಾತ್ರೆ ಬಗ್ಗೆ ಮಾಡ್ತಾ ಇಲ್ಲ. ಯಾವುದೇ ಒಂದು ಹಂತದಲ್ಲಿ ಹೋದಾಗ ಡಾಕ್ಟರ್ ಕ್ಲಿನಿಕ್ ಹತ್ರ ಹೋಗಿ, ಡಾಕ್ಟರ್ ಎಲ್ಲ ಕಡೆ ಇದ್ದಾರೆ, ಡಾಕ್ಟರ್ ಹತ್ರ ತೋರಿಸ್ಕೋಬೇಕು. ಎರಡನೇ ಪಾಯಿಂಟ್ ಏನಂದ್ರೆ, ಈಗ ನಾವು ಹಿಂಗೆ ಮಾತ್ರೆಗಳು ತಗೊಂಡು ಏನಾಗಿದೆ ಅಂದ್ರೆ, ಆಂಟಿಬಯೋಟಿಕ್ಸ್ನು ಕೂಡ ನಾವು ಏನು ತಗೊಂಡ್ಬಿಟ್ಟು ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಅಂತ ಆಗಿದೆ. ಸೊ ಮುಂದಿನ ದಿನಗಳಲ್ಲಿ ಇದು ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಏನಿದೆ, ವಿಶ್ವ ಆರೋಗ್ಯ ಸಂಸ್ಥೆ ಪ್ರಕಾರ ತುಂಬಾ ಪ್ರಾಬ್ಲಮ್ ಆಗುತ್ತೆ, ನಮಗೆ ಒಳ್ಳೆ ಆಂಟಿಬಯೋಟಿಕ್ ಸಿಗಲ್ಲ. ಹಾಗಾಗಿ ಯಾರು ಕೂಡ ಯಾವುದೇ ಸಿಂಪ್ಟಮ್ ಇದ್ರು, ಕರೋನಾ ಅಂತ ಕೋವಿಡ್ ಅಂತಲ್ಲ, ಅಥವಾ ಯಾವುದೇ ಸಿಂಪ್ಟಮ್ ಇದ್ರೂ ಕೂಡ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೋಬೇಕು. ಡಾಕ್ಟ್ರು ಕೊಟ್ಟಿರೋಂಥ ಮಾತ್ರೆಗಳನ್ನೇ ತಗೋಬೇಕು. ಸೊ ಅದು ತಗೊಂಡಾಗ ಅದರಿಂದ ಕರೆಕ್ಟಾಗಿ ಗೊತ್ತಾಗುತ್ತೆ ಅವ್ರು ಏನು ಮಾಡ್ತಾರೆ ಏನಿಲ್ಲ ಅಂತ. ಸೊ ಜನಗಳಲ್ಲಿ ಯಾವಾಗಲೂ ಸರ್ಕಾರದಿಂದನೇ ಎಲ್ಲ ಆಗಲ್ಲ, ದಯವಿಟ್ಟು ಅರ್ಥ ಆಗುತ್ತೆ. ಸೊ ಎಲ್ಲರಿಗೂ ಡಾಕ್ಟ್ರಿಗೆ ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ ಆ ಟೈಮಲ್ಲಿ. ಬಟ್ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಒಂದು ವಿಧದಲ್ಲಿ ಹೋಗಿ ಡೈರೆಕ್ಟಾಗಿ ಗೊತ್ತಿಲ್ಲದೆ ಮಾತ್ರೆ ತಗೊಳೋದು. ಬರೀ ಅಷ್ಟೇ ಅಲ್ಲ, ಅವ್ರಿಗೆ ಯಾರಿಗೋ ಹಂಗಾಗಿತ್ತು ಅಂತೇಳಿ ಕೆಲವು ಸೆಲ್ಫ್ ಡಾಕ್ಟರ್ಸ್ ಇದ್ದಾರೆ, ನನಗೆ ಹಂಗಾಗಿತ್ತು ನೀನು ಅದೇ ತಗೊಂಡ್ಬಿಡು ಅಂತ. ಸೊ ಅದನ್ನು ತಗೊಂಡು ಎಷ್ಟೋ ಜನ ನಮ್ಮ ಹತ್ರ ಬಂದು ಬೇರೆ ಕಾಯಿಲೆಗಳಿಗೂ ಹೇಳ್ತಾರೆ. ಸೊ ಇದೆಲ್ಲ ಅಭ್ಯಾಸನ ಬಿಡಬೇಕು. ನಮ್ಮ ದೇಶದ ಡಾಕ್ಟರ್ಗಳು ತುಂಬ ಸಶಕ್ತರಾಗಿದ್ದಾರೆ. ಹಾಗಾಗಿ ಜನಗಳು ಒಂದು ಏನಿದೆ ಅದನ್ನು ನೋಡ್ಬಿಟ್ಟು ಮಾಡಬೇಕು. ಏನೇ ಪ್ರಾಬ್ಲಮ್ ಅನ್ಸಿದ್ರು ಸ್ಕ್ರೀನಿಂಗ್ ಅಂತ ಹೋಗಿ ಡಾಕ್ಟರ್ ಹತ್ರ ತೋರಿಸ್ಕೊಂಡು. ಸರ್, ಇವತ್ತು ನಾವು ಕರೋನಾ ಬಗ್ಗೆ ಮಾತಾಡ್ತಾ ಇರಬಹುದು, ಬಟ್ ಪರವಾಗಿಲ್ಲ, ವಿಚಾರ ಡೈವರ್ಟ್ ಆದ್ರೂ ನಾನು ಈ ಪ್ರಶ್ನೆ ಕೇಳಲೇಬೇಕು. ನಮ್ಗಿರೋ ಒಂದ್ ರೀತಿ ಕೆಟ್ಟ ಚಾಲಿ ಭಾರತದಲ್ಲೇ ಜಾಸ್ತಿ ಇದು. ಮಕ್ಕಳನ್ನು ಕೂಡ ನಾವು ಇದಕ್ಕೆ ಒಳಪಡಿಸ್ತಾ ಇದೀವಿ. ಮಕ್ಳಿಗೆ ಕೆಮ್ಮಂತ ಮೆಡಿಕಲಿಗೆ ಹೋಗಿ ಡಾಕ್ಟರ್ನ ಕೇಳೋದೇ ಇಲ್ಲ. ಮಗು ಕೆಮ್ಮಿದೆ, ಒಂದು ಸಿರಪ್ ಕೊಡಿ, ತಲೆನೋ ಮಗುಗೆ ಮಾತ್ರೆ ಇದೆ, ಅವನು ಯಾರೋ ಅಷ್ಟೇ ಒಂದು ಪ್ರಿಸ್ಕ್ರಿಪ್ಷನ್ ಕೇಳಲ್ಲ ಮೆಡಿಕಲ್, ಅವನು ಮಾತ್ರೆ ಕೊಡ್ತಾನೆ, ಇದ್ರಲ್ಲಿ ಕಾಲ್ ಭಾಗ ಕೊಡಿ ಅಂದ್ಬಿಡ್ತಾನೆ. ಇದೆಷ್ಟು ಡೇಂಜರ್ ಸರ್ ಇದು ಖಂಡಿತವಾಗ್ಲೂ ಬಹಳ ಡೇಂಜರ್. ಏನಾಗಿದೆ ಅಂದ್ರೆ ನೋಡಿ, ಈಗ ನಮ್ಮ ದೇಶದಲ್ಲಿ ಈಗ ಆ ಥರ ತಗೊಂಡು ಬೇರೆ ಮಾತ್ರೆಗಳು ಓಕೆ, ಆಂಟಿಬಯೋಟಿಕ್ಸ್ ಕೂಡ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ತಗೋಬಾರ್ದು ಅಂತ ನಾವು ಹೇಳ್ತಾ ಇದ್ದೀವಿ. ಕಳೆದ 5 ವರ್ಷದಿಂದ ಇದ್ರ ಬಗ್ಗೆ ಹೊಡೆದಾಡಿ ಈಗ ಕೇಂದ್ರ ಸರ್ಕಾರ ಒಂದು ಹೊಸ ಮಾನದಂಡ ತಂದಿದೆ. ಆಂಟಿಬಯೋಟಿಕ್ನ ಯಾವುದೇ ಕಾರಣಕ್ಕೂ ವಿತೌಟ್ ಪ್ರಿಸ್ಕ್ರಿಪ್ಷನ್ ಕೊಡಬಾರ್ದು ಅಂತ. ಹಾಗಾಗಿ ಯಾವುದೇ ಮಾತ್ರೆಗಳನ್ನು ಕೂಡ ದಯವಿಟ್ಟು ಡಾಕ್ಟರ್ ಕನ್ಸಲ್ಟ್ ಮಾಡಿ, ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಕೊಡಬಾರ್ದು. ಸೊ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಯಾರು ತಗೋಬಾರ್ದು. ಈ ಒಂದು ಪದ್ಧತಿ ಅಳವಡಿಸ್ಕೊಂಡ್ರೆ ಅವ್ರಿಗೆ ಖಂಡಿತವಾಗ್ಲೂ ಅದರಿಂದ ಒಳ್ಳೇದಾಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೋದ ವರ್ಷ ಒಂದೇನೋ ಜ್ವರ ಬಂದಿರುತ್ತೆ, ಮಾತ್ರೆ ತಗೊಂಡಿರ್ತಾರೆ, ಮುಂದಿನ ವರ್ಷ ಅದೇ ಪ್ರಿಸ್ಕ್ರಿಪ್ಷನ್ ಇಟ್ಕೊಂಡು 5 ವರ್ಷ ತಗೊಳ್ಳೋಂಥ ಚಾನ್ಸಸ್ ಇರುತ್ತೆ. ಸೊ ದಯವಿಟ್ಟು ಜನಗಳು ಇದರಿಂದ ಹೊರಗೆ ಬಂದರೆ ಖಂಡಿತವಾಗ್ಲೂ ತುಂಬ ಒಳ್ಳೇದಾಗುತ್ತೆ. ಅವ್ರ ಆರೋಗ್ಯಕ್ಕೂ ಒಳ್ಳೇದು, ಆರೋಗ್ಯವಂತ ಸಮಾಜ ಕೂಡ ನಿರ್ಮಾಣ ಆಗುತ್ತೆ ಅಂತ ಹೇಳ್ಬೋದು. ಎಸ್ ಡಾಕ್ಟ್ರೆ, ಬರ್ತೀನಿ ನಾನು ನಿಮ್ಮ 3 ಜನದ ಹತ್ರ